ಇದೀಗ ಬಂದ ದೊಡ್ಡ ಸುದ್ದಿ. ರಾಜ್ಯ ಬಿಜೆಪಿ ಸರ್ಕಾರ ಪತನವಾಗುವ ಕಾಲ ಸನ್ನಿಹಿತವಾದಂತೆ ಕಾಣ್ತಾ ಇದೆ. ಯಡಿಯೂರಪ್ಪನವರ ಆಪ್ತ ಸಚಿವರಾದ ಸಿಎಂ ಉದಾಸಿ ಮತ್ತು ಶೋಭಾ ಕರಂದ್ಲಾಜೆ ಇದೇ 23ಕ್ಕೆ ಬಿಜೆಪಿಗೆ ರಾಜೀನಾಮೆ ನೀಡುವುದು ಖಚಿತವಾಗಿದೆ. ಒಟ್ಟಾರೆಯಾಗಿ ಫೆಬ್ರವರಿ 3ರಂದು ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ಸರ್ಕಾರ ಸಿದ್ಧವಾಗ್ತಿದ್ದ ಹಾಗೆ ಮತ್ತೊಂದು ಕಡೆ ಬಿಎಸ್ವೈ ಕೂಡ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರ ಉಂಟು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ತಿಂಗಳ 23ರಂದು ಯಡಿಯೂರಪ್ಪ ಆಪ್ತರಾದ ಸಿಎಂ ಉದಾಸಿ ಹಾಗೂ ಶೋಭಾ ಕರಂದ್ಲಾಜೆ ಪಕ್ಷಕ್ಕೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಇದರ ಜೊತೆಗೆ 20ಕ್ಕೂ ಹೆಚ್ಚು ಶಾಸಕರನ್ನು ಅದೇ ದಿನದಂದು ರಾಜೀನಾಮೆ ನೀಡುವಂತೆ ಮಾಡಲು ಬಿಎಸ್ವೈ ತಂತ್ರಗಾರಿಕೆ ಹೆಣೆಯುತ್ತಿದ್ದಾರೆ. ಆದರೆ ಸಚಿವರಾದ ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ ಕೂಡ ಅದೇ ದಿನದಂದು ರಾಜೀನಾಮೆ ನೀಡಬೇಕು ಎಂಬುದು ಬಿಎಸ್ವೈಯವರ ಬಯಕೆಯಾಗಿದ್ದರೂ ಕೂಡ ಅವರ ರಾಜೀನಾಮೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಇನ್ನು ಸಚಿವ ಬಸವರಾಜ ಬೊಮ್ಮಾಯಿ, ಸೋಮಣ್ಣ ಹಾಗೂ ಉಮೇಶ್ ಕತ್ತಿ ಯಡಿಯೂರಪ್ಪ ಅವರಿಂದ ದೂರವಾಗುವ ಸ್ಪಷ್ಟ ಲಕ್ಷಣಗಳು ಗೋಚರವಾಗ್ತಾ ಇದೆ. ಈ ಮೂವರು ಅಂದರೆ ಬೊಮ್ಮಾಯಿ, ಉಮೇಶ್ ಕತ್ತಿ ಹಾಗೂ ಸೋಮಣ್ಣ ಯಡಿಯೂರಪ್ಪ ಅವರ ಪಕ್ಷಕ್ಕೆ ಸೇರುವುದು ಅನುಮಾನವಾಗ್ತಾ ಇದೆ. ಆದರೆ 20ಕ್ಕೂ ಹೆಚ್ಚು ಶಾಸಕರು ಹಾಗೂ 4ಕ್ಕಿಂತ ಹೆಚ್ಚು ಸಚಿವರು ಇದೇ ತಿಂಗಳ 23ರಂದು ರಾಜೀನಾಮೆ ನೀಡುವುದಕ್ಕೆ ತಯಾರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೇಳಿಬರ್ತಾ ಇದೆ. ಹಾಗಾಗಿ ಫೆಬ್ರವರಿ 3ರಂದು ಆರಂಭವಾಗಲಿರುವಂತಹ ಬಜೆಟ್ ಅಧಿವೇಶನಕ್ಕಿಂತ ಮೊದಲೇ ಸರ್ಕಾರ ಪತನವಾಗಲಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಅವರಿಂದ. ವೀರೇಂದ್ರ, ಸಂಕ್ರಾಂತಿ ದಿನದಂದು ಒಂದು ಡೆಡ್ಲೈನನ್ನು ಕೊಟ್ಟಿದ್ದರು. ಇದೀಗ ಆ ಡೆಡ್ಲೈನ್ ಏನೂ ಆಗಲಿಲ್ಲ. ನಂತರ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ದಿನಾಂಕ ಕೂಡ ಘೋಷಣೆ ಆಗ್ತಾ ಇದೆ. ಹಾಗಿರುವಾಗ 23ರಂದು ಬಿಎಸ್ವೈ ಆಪ್ತ ಸಚಿವರು ರಾಜೀನಾಮೆ ನೀಡುತ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ವಿಶೇಷವಾಗಿ ಶೋಭಾ ಹಾಗೂ ಉದಾಸಿ ರಾಜೀನಾಮೆ ನೀಡುವುದು ಶತಸಿದ್ಧ ಅನ್ನುವಂಥದ್ದು. ಯಡಿಯೂರಪ್ಪ ಅವರ ತಂತ್ರಗಾರಿಕೆ ಏನಿದು? ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಜೆಟ್ ಮಂಡನೆ ಮಾಡುವ ಸಲುವಾಗಿ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಈಗಾಗಲೇ ಹಲವು ಸುತ್ತಿನ ಸಭೆಗಳು ಕೂಡ ಆಗಿದೆ. ಅವರು ಬಜೆಟ್ ಮಂಡನೆಗೆ ಬೇಕಾದಂತ ತಯಾರಿಯನ್ನ ಮಾಡ್ಕೊಟ್ಟಿದ್ರೆ, ಇನ್ನೊಂದು ಕಡೆ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗ ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೇನೆ ಅನ್ನುವಂತ ಒಂದು ನಿಲುವಿಗೆ ಬಂದಿದ್ದಾರೆ. ಇಷ್ಟು ದಿನ ಅವರು ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ಗಳನ್ನ ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗಷ್ಟೇ ಅವರು ಹೇಳಿದ್ರು ಇನ್ನು ಯಾವುದೇ ಡೆಡ್ಲೈನ್ ನಾನು ಕೊಡೋದಿಲ್ಲ ಅಂತ. ಅದರ ಅರ್ಥ ಈ ರೀತಿ ಕೂಡ ಆಗಿದೆ. ಅಂದ್ರೆ ಇನ್ನು ಹೇಳೋದಿಲ್ಲ, ನಾನು ಮಾಡಿ ತೋರಿಸ್ತೇನೆ ಅಂತ. ಆ ನಿಟ್ಟಿನಲ್ಲಿ ಈಗಾಗಲೇ ಶೋಭಾ ಕರಂದ್ಲಾಜೆ ಹಾಗೂ ಸಿಎಂ ಉದಾಸಿ ಇದೇ 23ರಂದು ರಾಜೀನಾಮೆ ಕೊಡುವ ಬಗ್ಗೆ ಹಿಂದೆಯೇ ಸಾಕಷ್ಟು ಸುದ್ದಿಯಾಗಿತ್ತು. ಈಗ ಸರಿಸುಮಾರು 22 ಶಾಸಕರು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದು. ಯಡಿಯೂರಪ್ಪನವರು ಅವರನ್ನ ಹಲವರನ್ನ ಒತ್ತಾಯಪೂರ್ವಕವಾಗಿ ಒಪ್ಪಿಸ್ತಾ ಇದ್ದಾರೆ ಅನ್ನೋದು. ಉದಾಹರಣೆಗೆ ರೇಣುಕಾಚಾರ್ಯ, ಸಚಿವ ರೇಣುಕಾಚಾರ್ಯ ಅವರು ಇಬ್ಬಂದಿತನದಲ್ಲಿದ್ದಾರೆ. ಆದ್ರೂ ಕೂಡ ಯಡಿಯೂರಪ್ಪನವರ ಒತ್ತಡಕ್ಕೆ ಮಣಿತಾರಾ? ಇದು ಕೂಡ ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಇನ್ನೊಬ್ರು ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೆಜೆಪಿಯ ಉನ್ನತ ಮೂಲಗಳಿಂದ ಕೇಳಬರ್ತಾ ಇದೆ ಜಯಪ್ರಕಾಶ್. ಆದ್ರೆ ಇದರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಅವತ್ತಿನ ಕ್ಷಣ ರಾಜೀನಾಮೆ ಕೊಟ್ಟಾಗ್ಲೇ. ಯಾಕಂದ್ರೆ ಈಗಾಗಲೇ ಹಲವಾರು ಬಾರಿ ಇಂತಹ ಸನ್ನಿವೇಶ ಸೃಷ್ಟಿಯಾಗಿ ಹಿಂದೆ ಸರಿದಿರುವಂತದ್ದು ಆಗಿ ಹೋಗಿದೆ. ಆದ್ರೆ 23ನೇ ತಾರೀಕು ಖಂಡಿತವಾಗಿ 22 ಶಾಸಕರು ರಾಜೀನಾಮೆ ಕೊಡ್ತಾರ? ಈಗಾಗಲೇ ಕೆಜೆಪಿಯ ಪ್ರಚಾರ ಸಮಿತಿ ಅಧ್ಯಕ್ಷ ವಿ ಧನಂಜಯ ಕುಮಾರ್ ಅವರ ಜೊತೆ ನಾವು ಸುದೀರ್ಘ ಸಂದರ್ಶನ ಮಾಡಿದಾಗ ಅವರು ನೇರವಾಗಿ ಹೇಳಿದ್ರು, ಇನ್ನೂ ಹಿಂದೆ ಮುಂದೆ ನೋಡುವಂತ ಪ್ರಶ್ನೆ ಇಲ್ಲ, 23ನೇ ತಾರೀಕು 22 ಶಾಸಕರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಸರ್ಕಾರ ಬಿದ್ದು ಹೋಗುವುದು ನಿಶ್ಚಿತ, ಹಾಗೂ ಬಜೆಟ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನುವಂತ ಮಾತನ್ನ ಸುವರ್ಣ ನ್ಯೂಸ್ಗೆ ಧನಂಜಯ ಕುಮಾರ್ ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುಶಃ 23ನೇ ತಾರೀಕು ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಟ ಎದುರಾಗುವುದು ನಿಶ್ಚಿತ. ಜಯಪ್ರಕಾಶ್, ಓಕೆ, ಯಡಿಯೂರಪ್ಪನವರ ಮನದಾಳದಲ್ಲಿ ಏನಿದೆ ಅಂತಂದ್ರೆ ಬಜೆಟ್ ಮಂಡನೆ ಮಾಡಬಾರ್ದು, ಆದರೆ ಸರ್ಕಾರ ಪತನವಾಗಬಾರ್ದು. ಈಗಲೂ ಕೂಡ ಈಗ ಈ ರೀತಿ ಕೂಡ ಅವರ ತಂತ್ರಗಾರಿಕೆ ಇರಬಹುದು. ಆದರೆ ಇದರ ಜೊತೆಗೆ ಸೋಮಣ್ಣ, ಬಸವರಾಜ ಬೊಮ್ಮಾಯಿ ಹಾಗೂ ಉಮೇಶ್ ಕತ್ತಿ ಇವರು ಯಡಿಯೂರಪ್ಪನವರ ಒಂದು ನಡೆಯ ಬಗ್ಗೆ ಆಗಲಿ, ಯಡಿಯೂರಪ್ಪನವರ ಪರವಾಗಿ ಇತ್ತೀಚೆಗೆ ಬ್ಯಾಟಿಂಗ್ ಮಾಡೋದು ನಿಲ್ಲಿಸಿದ್ದಾರೆ. ಯಾಕೆ? ನಿಜ ಜಯಪ್ರಕಾಶ್, ಅವರಾಗ್ಲೇ ಬಹುತೇಕ ಯಡಿಯೂರಪ್ಪನವರಿಂದ ಹಂತವಾಗಿ ಇದ್ದಾರೆ. ಈಗಾಗಲೇ ಈಗ ಅವ್ರ ಜೊತೆ ರಾಜು ಗೌಡ ಆಗಿರ್ಬೋದು, ಬೊಮ್ಮಾಯಿ,
ಸಚಿವ ಸೋಮಣ್ಣ ಅವರು ಮೊನ್ನೆ ಅಷ್ಟೇ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ Okay. ಮಾಧ್ಯಮದವರ ವೀರೇಂದ್ರ. ವಿರುದ್ಧ ಕಿಡಿಕಾರಿದ್ರು. ಹೀಗಾಗಿ ಇವೆಲ್ಲವಕ್ಕೂ ಕೂಡ ಉತ್ತರ ಸಿಗೋದು 23ನೇ ತಾರೀಕು. ಜಯಪ್ರಕಾಶ್, ವೀರೇಂದ್ರ, ಒಟ್ಟಾರೆಯಾಗಿ 20ಕ್ಕಿಂತಲೂ ಹೆಚ್ಚು ಶಾಸಕರು ಈ ಸಚಿವರ ಜೊತೆಗೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ಉಳಿಯತ್ತಾ ಪತನವಾಗತ್ತಾ? ಒಂದು ವೇಳೆ ಅವರು ಹೇಳಿದಂತೆ 22 ಶಾಸಕರು ರಾಜೀನಾಮೆ ಕೊಟ್ಟದ್ದೇ ಆದಲ್ಲಿ ಅದರ ಜೊತೆಗೆ ಪಕ್ಷೇತರ ಶಾಸಕರು ಕೂಡ ಸರ್ಕಾರದ ವಿರುದ್ಧ ಮತ ಚಲಾಯಿಸಿದ್ರೆ ಸರ್ಕಾರ ಬಿದ್ದು ಹೋಗೋದು ನಿಶ್ಚಿತ. ಅದು ನಂಬರ್ ಗೇಮ್ ನ ಮೂಲಕ ನಾ ಹೇಳ್ತಿರೋದು ಜಯಪ್ರಕಾಶ್. ಅಂದ್ರೆ ಆಗ ಸರ್ಕಾರದ ಬಲ 94ಕ್ಕೆ ಕುಸಿಯುತ್ತೆ ಹಾಗೂ ವಿರೋಧ ಪಕ್ಷಗಳ ಸಂಖ್ಯೆ 97ಕ್ಕೆ ಏರುತ್ತೆ. 3 ಸಂಖ್ಯೆಗಳ ಕೊರತೆಯಿಂದ ಸರ್ಕಾರ ಬಿದ್ದು ಹೋಗುತ್ತೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಫೆಬ್ರವರಿ 3ರಿಂದ ಅಧಿವೇಶನ ಆರಂಭವಾಗುತ್ತೆ. 23ರಂದು ಅಂದರೆ 10 ದಿವಸ ಮೊದಲೇ ಒಂದು ತಂತ್ರಗಾರಿಕೆ ಹೆಣೆದು ಯಾವುದಾದ್ರೂ ಸಂಕಷ್ಟಕ್ಕೆ ಸಿಲುಕಿಸುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರು ಮಾಡ್ತಾರಾ? ಸುಮ್ಮನೆ ಕೂತ್ಕೊಳ್ಳುವಂಥ ಜಾಯಮಾನ ಯಡಿಯೂರಪ್ಪನವ್ರದ್ದಲ್ಲ. ಟಾರ್ಗೆಟ್ ಮೇಲೆ ಟಾರ್ಗೆಟ್ ಕೊಡ್ತಾ ಇದ್ರು. ಅದೇ ರೀತಿ ಡೆಡ್ಲೈನ್ಗಳು